ಸಾಲ ಮಾಡಿ ಅಪ್ಪ ಕೊಡಿಸಿದ್ದ 4 ಲಕ್ಷದ ಬೈಕ್ ಕಳ್ಳತನ ಆಗಿದೆ. 4 ಲಕ್ಷ ರೂಪಾಯಿ ಮೌಲ್ಯದ ರಾಯಲ್ ಎನ್ಫೀಲ್ಡ್ ಕಳ್ಳತನ ಆಗಿದೆ. ಸೀತಾರಾಮಪಾಳ್ಯದ ಮೆಟ್ರೋ ಸ್ಟೇಷನ್ನ ಬಳಿ ಈ ಘಟನೆ ಆಗಿದೆ. ಪಾರ್ಕಿಂಗ್ ಪೇ ಮಾಡಿ ಹಾಸನಕ್ಕೆ ಹೋಗಿದ್ದಂತೆ ಯುವಕ. ಆ ಗಾಡಿಯನ್ನಲ್ಲಿ ಹಾಕಿ ಪಾರ್ಕ್ ಮಾಡಿ ದುಡ್ಡು ಕಟ್ಟಿ ಪೇಮೆಂಟ್ ಮಾಡಬೇಕು, ಅದನ್ನೂ ಮಾಡಿ ಊರು ಹೋಗಿದ್ದಂತೆ. ಪಾರ್ಕಿಂಗ್ನಲ್ಲಿ ಸಿಸಿಟಿವಿ ಇದ್ರೂ ಕೂಡ ದುಬಾರಿ ಬೈಕ್ ಕಳ್ಳತನ ಆಗಿದೆ. ಮೆಟ್ರೋ ಸಿಬ್ಬಂದಿ ಮತ್ತು ಯುವಕನ ಫ್ಯಾಮಿಲಿ ವಾಗ್ವಾದ ನಡೆಸಿದ್ದಾರೆ. ಕಂಪ್ಲೇಂಟ್ ಕೊಟ್ಟರು ಪ್ರಯೋಜನ ಆಗಿಲ್ಲ ಅಂತ ಆರೋಪ ಮಾಡ್ತಾ ಇದ್ದಾರೆ. ನೋಡಿ, ನಾವು ಪ್ರತಿದಿನ ಆಫೀಸ್ಗೆ ಬರೋರು, ಬೆಂಗಳೂರಲ್ಲಿರೋರು ಏನು ಮಾಡ್ತೀವಿ, ಮೆಟ್ರೋ ಹತ್ತೋಣ ಅಂಥೇಳಿ ನಮ್ಮ ಗಾಡಿನ ತಗೊಂಡ್ಬಂದು ಮೆಟ್ರೋ ಸ್ಟೇಷನಲ್ಲಿ ಹಾಕ್ತೀವಿ. ಅದಕ್ಕೊಂದು ಚಾರ್ಜ್ ಇರುತ್ತೆ, ಆ ಚಾರ್ಜನ್ನು ಕಟ್ತೀವಿ. ಆಯ್ತಪ್ಪ, ಇವರೆಲ್ಲ ಸೇಫಾಗಿ ನೋಡ್ಕೊಳ್ತಾರೆ ನಮ್ಮ ಗಾಡಿನ, ಅಂದವಾಗಿ ಚಂದವಾಗಿ ನಾವು ಹೋಗಿ ಬರೋವರೆಗೂ ಹಾಗೇ ಇರುತ್ತೆ ನಮ್ಮ ಗಾಡಿ ಅಂತ ನಾವು ಅನ್ಕೊಂತೀವಿ. ಬಂದು ನೋಡಿದ್ರೆ ಹೀಗೆ ಇಲ್ಲ ಆಗಿರೋದಿದೆ. ಪಾಪ 3 ದಿನ ಹಾಸನಕ್ಕೆ ಹೋಗಿದ್ದಾರಂತೆ. 3 ದಿನದ್ದು ಪೇ ಮಾಡಿದ್ದಾರೆ, ಬೈಕ್ ಇಲ್ಲ. ಗಾಡಿ ಕಳೆದೋದ್ಮೇಲೆ ಬೇಕಾದಷ್ಟು ಟೈಟ್ ಸೆಕ್ಯೂರಿಟಿ ಅದು 1-2 ಅಲ್ಲ 5-6 ಲಕ್ಷ ರೆಸ್ಪಾನ್ಸಿಬಿಲಿಟಿ ಯಾರು? ಸಾಲ ಮಾಡಿ ನಾವು 5 ಲಕ್ಷ ರೂಪಾಯಿ ಕೊಟ್ಬಿಟ್ಟು ನಮ್ಮ ಹುಡುಗರಿಗೆ ಏನೋ ಆಫೀಸ್ ಇದ್ದಕ್ಕೆ ಅಂತ ಗಾಡಿ ಕೊಡ್ಸಿದ್ರೆ ಆ ಗಾಡಿನ ಕತ್ತು ಕಳ್ತನ ಮಾಡಿದ್ದೀರಲ್ಲ. ಬಟ್ ಏನಂದ್ರೆ ಮೇಡಮ್ ವಿಡಿಯೋ ಸ್ಟಾಪ್ ಮಾಡಿ ಏಸು ಬರ್ತಾರೆ ಮಾತಾಡಿ ಅಂತ ಹೇಳಿದ್ರು. 10 ರೂಪಾಯಿ ಬಂದು ದುಡಿತಾ ಇರ್ತೀವಿ, ನಮ್ಮ ವಿಡಿಯೋ ಏನಕ್ಕೆ ಮಾಡ್ತಾರೆ ಇವರು? ಸರ್ ಒಂದ್ ಹೇಳ ನಿಮ್ಗೆ ವಾಟ್ಸಪ್ಪಲ್ಲಿ ರಸೀತಿ ಕಳಿಸಿ ಇವನಿಗೆ ರಸೀತಿ ಕೊಟ್ಟು ಮತ್ತೆ ಮಾರನೇ ದಿವಸ ಶನಿವಾರನೇ ಮತ್ತೆ ಅವನೇ ಫೋನ್ ಮಾಡ್ತಾನೆ. ಇವನ್ನ ನಂಬರ್ ಇಟ್ಕೊಂಡಿದ್ದವನು, ಇವನ್ ಮೊಬೈಲ್ ನಂಬರ್ ಇಟ್ಕೊಂಡಿದ್ದು ಅವನೇ, ಸೆಕ್ಯೂರಿಟಿ ಅವರನ್ನೇ ಫೋನ್ ಮಾಡ್ತಾನೆ. ಅವನು ಫೋನ್ ಮಾಡಬೇಕಾದ್ರೆ ಇಲ್ಲೆಲ್ಲ ಅಂಡರ್ ಸಿ ಸಿ ಕ್ಯಾಮ್ರಾ ಇದೆಯಲ್ಲ, ಗಾಡಿನ ಅವನು ಬೇರೆಯವನು ತಗೊಂಡೋಗ್ಬೇಕಾದ್ರೆ ತೆಫ್ಟ್ ಆಯ್ತು ಅಂತ ಹೇಳ್ತಾನಲ್ಲ, ಅವನು ಏನು ಮಾಡ್ತಾ ಇದ್ದ, ಸೆಕ್ಯೂರಿಟಿ ಗಾರ್ಡು ಏನು ಮಾಡ್ತಾ ಇದ್ದ, ಕಾಯ್ತಿದ್ದಾಗ ಬೇರೆಯವನು ಗಾಡಿ ತಗೊಂಡೋಗ್ಬೇಕಾದ್ರೆ ಆ ರಸೀತಿನ ಇವನಿಗೆ ತೋರಿಸಿ ತಾನೇ ವಾಪಸ್ ತಗೊಂಡೋಗ್ಬೇಕು. ಅವನೇ ಕಳ್ತನ ಮಾಡೋನಾದ್ರೂ ತೋರಿಸಿ ತಗೊಂಡೋಗ್ಬೇಕು ತಾನೆ. ಇವನ ಗಮನ ಇಲ್ದಲೆ ಹೆಂಗೆ ಗಾಡಿ ಹೆಂಗೆ ಕದ್ದ ಸರ್ ಅವನು? ಅವನೇ ಮತ್ತೆ ಮಾರನೇ ದಿವಸ 3 ದಿವ್ಸಕ್ಕೆ ದುಡ್ಡು ಕಟ್ಟಿಸ್ಕೊಂಡತ್ತವನು. ಶನಿವಾರನೇ ಒಂದೇ ದಿವಸಕ್ಕೆ ಇವನು ನಮ್ಮ ಮಗನಿಗೆ ಫೋನ್ ಮಾಡ್ತಾನೆ ಹಾಸನ್ಗೆ, ನಿಮ್ಮ ಗಾಡಿ ಕಳೆದೋಗಿದೆ, ಬಂದು ನೀವು ಗಾಡಿ ಚೆಕ್ ಮಾಡ್ಕೊಳ್ಳಿ ಅಂತೇಳಿ. ಅಲ್ಲಿಂದ ನಾವು ಅಲ್ಲಿಂದ ಆಚೆಗೆ 40 ಕಿಲೋಮೀಟ್ರ್ ದೂರ ಸಕಲೇಶ್ಪುರದ ಹತ್ರ ಇರೋದು, ಸಕಲೇಶ್ಪುರ ತಾಲೂಕು ನಮ್ಮದು. ಅಲ್ಲಿಂದ ನಾವು ಇದು ಹೇಳಬೇಕು ಅಂದರೆ ಕಳೆದ ಡಿಸೆಂಬರ್ 13/12/2024 ನಾನು ಶುಕ್ರವಾರ 5 ಗಂಟೆಯಂದು ಬಂದು ಇಲ್ಲಿ ಗಾಡಿ ಇಲ್ಲಿ ಪಾರ್ಕ್ ಮಾಡಿದ್ದೆ. ಅವರು ಇಲ್ಲಿ ಪಾರ್ಕ್ ಮಾಡಿಸ್ಕೋಬೇಕಾದ್ರೆ ಅವ್ರು ಏನು ಮಾಡ್ತಾರೆ ಅಂದರೆ, ನಾನು ರೆಸಿಪ್ಟ್ ಕೇಳಿದೆ ಅವರಿಗೆ. ಅವ್ರು ರೆಸಿಪ್ಟ್ ಕೊಡ್ತೀನಿ ಅಂತ ಹೇಳಿಬಿಟ್ಟು ಕಾಯಿಸಿದ್ರು. ಆಮೇಲೆ ವಾಟ್ಸಪ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನನ್ನ ನಂಬರ್ ಇಸ್ಕೊಂಡ್ರು. ನಂಬರ್ ಇಸ್ಕೊಂಡಾದ್ಮೇಲೆ ಸರ್ ಅವ್ರು ಏನು ಮಾಡಿದ್ರು ಅಂದರೆ, ನಾನು ಕಾಯ್ದೆ 10 ನಿಮಿಷ ಕಾಯ್ದೆ, ಲೇಟ್ ಆಗ್ತಿತ್ತು. ನಾನು ಹಾಸನದಲ್ಲಿ ಇರೋದ್ರಿಂದ ನಾನು ಕಳೆದು ಒಂದು 3 ತಿಂಗಳುಗಳಿಂದ ಇದೇ ಮೆಟ್ರೋಲಿ ನಾನು ಬಂದು ಪಾರ್ಕ್ ಮಾಡ್ತಾಯಿದ್ದೆ. ಅವರು ಈ ಸೆಕ್ಯೂರಿಟಿ ಗಾರ್ಡ್ ಎಲ್ಲ ಏನು ಮಾಡ್ತಿದ್ರು ಅಂದರೆ, ಇಬ್ಬರು ಇದ್ದಾರೆ ಸರ್ ಅವರು ನಮಗೆ ಸೀದಾ ಸಾದಾ ಏಕೆ ಹಾಕಿ ಬಂದ್ಬಿಟ್ಟು, ಏಯ್ ನೀನೇನಕ್ಕೆ ಗಾಡಿ ಹ್ಯಾಂಡ್ಲಾಕ್ ಮಾಡ್ತೀಯಾ? ಅವ್ನು ಹಿಂದಿ, ನಾವು ಕನ್ನಡ. ಈಗ ನಾವು ಹಿಂದಿ ಮಾತಾಡಲ್ಲ, ನಾವು ಕನ್ನಡದಲ್ಲೇ ಮಾತಾಡೋದು. ನಾವು ಹಿಂದಿ ಬರಲ್ಲ ಅನ್ನೋದಕ್ಕೋಸ್ಕರ ಅವನು ನಮ್ಮ ಮೇಲೆ ಹಿಂಗೆ ಬಂದ್ಬಿಟ್ಟು, ಓಯ್ ಏನಕ್ಕೆ ಲಾಕ್ ಮಾಡ್ತೀಯ, ಏಕವಚನದಲ್ಲಿ ನಮಗೆ ಅರ್ಥ ಆಗ್ತಿದೆ, ನಾವು ಮಾತಾಡ್ತಾಯಿಲ್ಲ ಅಷ್ಟೇ. ಹಿಂಗೆ ಒಂದು ಸಲ ಗಲಾಟೆ ಆಯಿತು. ಹಿಂಗಾಗಿ ಒಂದು 2-3 ಸಲ ಆದಮೇಲೆ ಈಗ ಈ ಡಿಸೆಂಬರ್ 13ನೇ ತಾರೀಕು ನನ್ನ ಗಾಡಿ ಕಳ್ತನ ಆಗಿದೆ. ಹ್ಯಾಂಡ್ಲಾಕ್ ಮಾಡೋಕ್ಕೆ ಬಿಡಲ್ಲ, ಹಿಂಗೆ ರೆಸಿಪ್ಟ್ ಕೊಡೋದಕ್ಕೆ ಇದು ಮಾಡ್ತಾರೆ. ಗಾಡಿ ನಂಬರ್ದು ಡೇಟಲ್ಲಿ ರೆಸಿಪ್ಟಲ್ಲಿದೆ, ಎಲ್ಲ ಇದೆ. ಅದು ಯಾವ ಗ್ಯಾರಂಟಿ ಮೇಲೆ ನಾವು ಬಿಟ್ಟೋಗ್ತೀವಿ? ಈ ಥರ ಎಲ್ಲ ಪೇ ಮಾಡಿ ಅಂದಮೇಲೆ ಒಂದು ನಂಬಿಕೆ ಬೇಡವಾ? ಹೇಗೆ ನಮ್ಮ ಜೀವನ ಮಾಡೋದು? ಒಂದು ಮೆಟ್ರೋದಲ್ಲಿ ಈ ಥರ ಆಗ್ತಿದೆ ಅಂದರೆ ನೀವು ಅರ್ಥ ಮಾಡ್ಕೋಬೇಕು. ಇದು ಮಾಮೂಲಿ ಒಂದು ಎಲ್ಲ ಕಳ್ತನ ಆಗ್ತಿದೆ, ಹೌದು, ಎಲ್ಲರೂ ಇದೇ ಥರ ಒಂದು ಸೀರಿಯಸ್ ಆಗಿ ತಗೋದು. ಭರತ್ ಇದ್ರ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ. ಫೋನದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಭರತ್, ನಾವು ಒಂದು ಧೈರ್ಯದಲ್ಲಿ ಗಾಡಿ ಹಾಕಿ ಹೋಗ್ಬಿಡ್ತೀವಿ ಸೇಫ್ ಆಗಿರುತ್ತೆ ಅಂತ, ಬಂದು ನೋಡಿದ್ರೆ ಗಾಡಿನೇ ಇಲ್ಲ ಅಂದ್ರೆ ಹೆಂಗೆ? ಯಾವ ಧೈರ್ಯದ ಮೇಲೆ ಹಾಕಿ ಹೋಗೋದು ಗಾಡಿನ? BMRCL ಏನು ಹೇಳುತ್ತೆ? ಜವಾಬ್ದಾರ ಆಗ್ಬೇಕಲ್ಲ ಅವರು. ನಿಜ ವಾಸುದೇವ್, ಏನಂತ ಹೇಳಿದ್ರೆ ಮೆಟ್ರೋ ಮೇಲೆ ನಂಬಿಕೆ ಇಟ್ಟು ಮೆಟ್ರೋದಲ್ಲಿ ಪಾರ್ಕಿಂಗ್ ಮಾಡ್ತಾ ಇರ್ತಾರೆ ಪ್ರಯಾಣಿಕರು. ಆದ್ರೆ ಈಗ ಇದರ ಜವಾಬ್ದಾರಿಯನ್ನ ಯಾರು ಕೂಡ ಒಪ್ಕೊಳ್ತಾರೆ. ಈಗ ನಾವು ಸ್ಥಳಕ್ಕೆ ಹೋಗಿ ವಿಚಾರಿಸಿದಾಗ್ಲೂ ಕೂಡ BMRCL ಅವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಇದಕ್ಕೆ ಗುತ್ತಿಗೆದಾರರೇ ಹೊಣೆ ಆಗ್ತಾರೆ. ಯಾಕಂತ ಹೇಳಿದ್ರೆ ಆ ನಿಯಮಗಳ ಪ್ರಕಾರ ನಾವು ಟೆಂಡರ್ ಕೊಟ್ಟಾಗ್ಲೂ ಕೂಡ ನಾವು ಅದನ್ನ
ತಿಳಿಸಿರ್ತೀವಿ. ವಾಹನಕ್ಕೆ ಏನಾದ್ರು ಡ್ಯಾಮೇಜ್ ಆದಲ್ಲಿ ಅಥವಾ ಕಳ್ಳತನ ಆದಲ್ಲಿ ಗುತ್ತಿಗೆದಾರರೇ ಜವಾಬ್ದಾರಿ ತಗೊಳ್ಬೇಕು ಅಂತ BMRC ಅವರು ಸ್ಪಷ್ಟಪಡಿಸ್ತಾ ಇದ್ದಾರೆ. ಜೊತೆಗೆ ಗುತ್ತಿಗೆದಾರನ ಕೇಳಿದಾಗ ಗುತ್ತಿಗೆದಾರ ಎಲ್ಲೋ ಒಂದ್ ಕಡೆ ಕೇರ್ಲೆಸ್ ಆಗಿ ಆನ್ಸರ್ ಮಾಡ್ತಾರೆ. ಅಂತ ಹೇಳಿದ್ರೆ ನಮ್ಗೆ ನೈಟ್ ಪಾರ್ಕಿಂಗ್ ನಮ್ಮ ಹತ್ರ ಇಲ್ಲ ಅಂತ ಹೇಳಿ ಅವ್ರು ಹೇಳ್ತಾ ಇದ್ದಾರೆ. ಆದ್ರೆ ನೈಟ್ ಪಾರ್ಕಿಂಗ್ ಇಲ್ಲ ಅಂತ ಹೇಳುವಂತಹ ಗುತ್ತಿಗೆದಾರರೇ 3 ದಿನಕ್ಕೆ ಪೇ ಮಾಡಿಸ್ಕೊಂಡು ಗಾಡಿಯನ್ನ ನಿಲ್ಲಿಸ್ಕೊಂಡಿದ್ದಾರೆ. ಆದ್ರೆ ಇದು ಮೊದಲನೇ ಸಲ ಅಲ್ಲ. ಇದಕ್ಕೂ ಮುಂಚೆ ಕೂಡ ಆ ಯುವಕ 2-3 ಸರಿ ಊರಿಗೆ ಹೋಗೋದಂತ ಸಂದರ್ಭದಲ್ಲಿ ಆ ಮೆಟ್ರೋ ಪಾರ್ಕಿಂಗ್ ನಲ್ಲೇ 3 ದಿನಗಳ ಕಾಲ ಬೈಕ್ ನಿಲ್ಸಿ ಹೋಗಿರುವಂತ ಉದಾಹರಣೆ ಕೂಡ ಇದೆ. ಹಾಗಾಗಿ ಗುತ್ತಿಗೆದಾರರು ಕೂಡ ಇಲ್ಲಿ ಒಂದು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ಜೊತೆಗೆ CCTV ಇದೆ, ಅಂದ್ರೆ ಪಾರ್ಕಿಂಗ್ ಸುತ್ತ 2 CCTV ಇದೆ. ಸೊ ಆ 2 CCTVಯ ಕಣ್ಗಾವಲನ್ನ ದಾಟಿ ಆ ಬೈಕ್ ಹೇಗೆ ಅಲ್ಲಿಂದ ಮೂವ್ಮೆಂಟ್ ಆಯ್ತು ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ ಆಗ್ತಾ ಇದೆ. ಸೊ ಹಾಗಾಗಿ ಈಗ ಕುಟುಂಬಸ್ಥರಾಗಿರ್ಬೋದು, ಆ ಬೈಕ್ ಕಳೆದುಕೊಂಡ ಯುವಕ ನೇರವಾಗಿ ಆರೋಪ ಮಾಡ್ತಾ ಇರುವಂತದ್ದು ಎಲ್ಲೋ ಒಂದ್ ಕಡೆ ಗುತ್ತಿಗೆದಾರರೇ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಸೊ ಅವ್ರ ಮೇಲೆ ನಮಗೆ ಅನುಮಾನ ಇದೆ. ಯಾಕಂತ ಹೇಳಿದ್ರೆ ಅಲ್ಲಿ CCTV ಕವರೇಜ್ ಇದೆ, CCTV ಕಣ್ಗಾವಲಿದೆ. ಜೊತೆಗೆ ಅವರೇ ಹುಡುಗರು ಕೂಡ ನನ್ನ ಹತ್ರ 2-3 ಬಾರಿ ಜಗಳ ಮಾಡ್ಕೊಂಡಿದ್ದಾರೆ. ಸೊ ಹಾಗಾಗಿ ನಾನು ರೆಗ್ಯುಲರ್ ಆಗಿ ಅಲ್ಲಿ ಪಾರ್ಕ್ ಮಾಡಿದ್ದೆ ಅನ್ನೋದನ್ನು ಕೂಡ ಯುವಕ ಆರೋಪ ಮಾಡ್ತಾ ಇದ್ದಾನೆ. ಈ ನಡುವೆ ಮಹದೇವಪುರ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೂಡ ಲಾರ್ಜ್ ಆಗಿದೆ. ಸೊ ಕಂಪ್ಲೇಂಟ್ ಮಾಡ್ಕೊಟ್ರಂತ ಪೊಲೀಸರು ಸ್ಥಳಕ್ಕೆ ಬಂದು CCTV ಪರಿಶೀಲನೆ ಮಾಡಿದ್ದಾರೆ. ಒಂದಿಷ್ಟು ಹೇಳಿಕೆಗಳನ್ನ ಕೂಡ ತಗೊಂಡಿದ್ದಾರೆ. ಅವರು ಕೂಡ ತನಿಖೆ ಮಾಡ್ತಾ ಇದೀವಿ, ನಾವು ಇನ್ನು ಯಾವ್ದು ಕಳ್ತನ ಆಗಿದೆ, ಯಾರು ತಗೊಂಡೋಗಿದ್ದಾರೆ ಅದ್ರ ಬಗ್ಗೆ ನಮಗೂ ಮಾಹಿತಿ ಇಲ್ಲ ಅಂತ ಕೂಡ ಹೇಳ್ತಾ ಇರ್ತಾರೆ. ಜೊತೆಗೆ ಇಲ್ಲಿ ಅಂದ್ರೆ ಬೈಕ್ ಕಳೆದುಕೊಂಡಿರೋಂಥವ್ರು ದುಃಖ ಬೈಕ್ ಜೊತೆಗೆ ಒಂದಿಷ್ಟು ಅಸಹಾಯಕತೆಯನ್ನು ಕೂಡ ಈಗ ವ್ಯಕ್ತಪಡಿಸ್ತಾರಂತದ್ದು ವಾಸ್ತವ. ಓಕೆ, ಥ್ಯಾಂಕ್ ಯು ಭರತ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.